ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಪತಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ನವವಿವಾಹಿತೆ ಆತ್ಮಹತ್ಯೆ. ಗುಡಿಬಂಡೆ ತಾಲೂಕಿನ ಕೊಂಡಾವಲಹಳ್ಳಿಯಲ್ಲಿ ನವವಿವಾಹಿತೆಯೊಬ್ಬಳು ಮನೆಯಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಘಟನೆ ನಡೆದಿದೆ. ಮೃತ ಮಹಿಳೆಯನ್ನ 25 ವರ್ಷದ ಕೆಎಸ್ ಜಯಶ್ರೀ ಅಂತ ಗುರುತಿಸಲಾಗಿದೆ. ಕೇವಲ 6 ತಿಂಗಳ ಹಿಂದೆ ಶಿಡ್ಲಘಟ್ಟ ತಾಲೂಕಿನ ಕೊಂಡಪ್ಪನಹಳ್ಳಿಯ ಚಂದ್ರಶೇಖರ್ ಎಂಬಾತನೊಂದಿಗೆ ವಿವಾಹವಾಗಿದ್ರು. ಪತಿ ಚಂದ್ರಶೇಖರ್ ಗೊಲ್ಲಹಳ್ಳಿಯ ಬಿಂದು ಎಂಬಾಕೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾನೆಂಬ ಶಂಕೆಯಿಂದ ಜಯಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ತಿಳಿದು ಬಂದಿದೆ. ನಮ್ಮ ಶ್ರೀಧರ್ ಅಂತ ಅವರಿಗೆ 2 ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳಲ್ಲಿ ದೊಡ್ಡಯಮ್ಮನು BCom ಓದ್ಕೊಂಡು ಇಲ್ಲೇ ಗುಡಿಬಂಡೆಯಲ್ಲಿ ಶ್ರೀಕರಿ ಸ್ಕೂಲಲ್ಲಿ ಸುಮಾರು 2-3 ವರ್ಷ ಕೆಲಸನೂ ಮಾಡವ್ರೆ. ಒಳ್ಳೆ ಹೆಸರು ತಗೊಂಡವ್ರೆ. ಮತ್ತು ಇಲ್ಲಿ ರಾತ್ರಿ ಶಾಲೆ ಮಾಡ್ತಾಯಿದ್ರು, ಅದ್ರೂ ಒಳ್ಳೆ ಹೆಸರು ತಗೊಂಡವ್ರೆ. ಗ್ರಾಮದಲ್ಲಿ ಒಳ್ಳೆ ಚೆನ್ನಾಗಿದ್ರು. ಅವ್ರಿಗೆ ಒಂದು 6 ತಿಂಗಳ ಹಿಂದೆ ತುಂಬ ಸಂತೋಷವಾಗಿ ಮದುವೆ ಆಯಿತು. ಮದುವೆ ಆದಮೇಲೆ ಅವರು ಗಂಡನ ಮನೆಯಲ್ಲಿ ವಾಸ ಇದ್ದರು. ಇದಕ್ಕಿದ್ದಂಗೆ ಏನು ಸಮಸ್ಯೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು 3 ದಿವಸದ ಹಿಂದೆ ಮನೆಗೆ ಬಂದವ್ರೆ. ರಾತ್ರಿ ಅವರು ಸೂಸೈಡ್ ಮಾಡ್ಕೊಂಡವ್ರೆ. ಬೆಂಕಿ ಹಚ್ಕೊಂಡು ಬಾತ್ರೂಮ್ಗೆ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಮಾಡ್ಕೊಂಡವ್ರೆ. ಇವಾಗ ನಮಗೆ ಗೊತ್ತಾಗ್ತಾ ಇದೆ ಅವರ ಗಂಡನ ಒಂದು ಕಿರುಕುಳ, ಗಂಡನ ಒಂದು ಬೇರೆ ವ್ಯಾಮೋಹದಿಂದ ಇವರಿಗೆ ಸಂಶಯ ಆಗಿ ಇವರು ಹೇಳಿಕೊಳ್ಳಕ್ಕಾಗದೇ ಇರುವಂಥ ಸಮಸ್ಯೆಯಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಜಯಶ್ರೀ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಡೆತ್ ನೋಟ್ ಬರೆದುಕೊಂಡಿದ್ದಾಳೆ. ಅದರಲ್ಲಿ ಪತಿಯ ಕಿರುಕುಳ ಹಾಗೂ ಅಕ್ರಮ ಸಂಬಂಧವೇ ಆತ್ಮಹತ್ಯೆಗೆ ಕಾರಣ ಅಂತ ಉಲ್ಲೇಖಿಸಲಾಗಿದೆ. ಪತಿ ಚಂದ್ರಶೇಖರ್ನನ್ನ ಬಂಧಿಸುವವರೆಗೂ ಶವ ಸಂಸ್ಕಾರ ಮಾಡೋದಿಲ್ಲ ಎಂಬ ಹಠದಿಂದ ಕೊಂಡಾವಲಹಳ್ಳಿ ಗ್ರಾಮದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಘಟನಾ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಂಡಾವಲಹಳ್ಳಿಯಲ್ಲಿ ಈ ಘಟನೆ ಬಳಿಕ ಮಡುಗಟ್ಟಿದ ನೀರವ ಮೌನ ಆವರಿಸಿದೆ. ಮಹೇಶ್ ಗುಡಿಬಂಡೆ, ಸುಮನ್ ಟಿವಿ.